ಇವ್ರಿಗೆ ದುಡ್ಡು ಕೊಟ್ರೆ ಇವ್ರ ಜೊತೆ ನಾವು ಇವ್ನ ಯಾರ ಗುರು ಹಾವು ಕೈಲಿ ಕೆನ್ನೆಗೆ ಕಿಸ್ ಕೊಡ್ಸ್ಕೊತವನೆ. ಈ ದೇಶದಲ್ಲಿ ನಾಗರಾವಿಂದ ಹಿಡಿದು ಮೊಸಳೆ ಆಳು ಮೂಳು ಎಲ್ಲ ತಿಂತಾರೆ. ನಾನು ಟೇಸ್ಟ್ ಮಾಡೋಣ ಅಂತ ಬಾಯಿ ಒಳಗಡೆ ಇಟ್ಕೊಂಡೆ ವಾಂತಿ ಬರೋ ತರ ಆಗ್ಬಿಡ್ತು. ಅಲ್ಕಾಜರ್ ಶೋ ನೋಡೋಣ ಅಂತ ಬಂದೆ. ನೋಡಿದ್ರೆ ಆಲ್ರೆಡಿ ಶೋ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹೊರಗಡೆನು ಖಾಲಿ ಹೊಡಿತಿತ್ತು. ಒಂದ್ 4 ಜನ ಕೂತ್ಕೊಂಡಿದ್ರು, ಇನ್ನೊಂದಷ್ಟು ಜನ ನಿಂತ್ಕೊಂಡು ನೋಡ್ತಾ ಇದ್ರು. ಡಿಸ್ಪ್ಲೇ ಆಗ್ತಾರ ವಿಡಿಯೋ ನಿಮ್ಗೂ ತೋರಿಸ್ಬೇಕು ಅಂತ ನಾನು ನೋಡ್ತಾ ಇದ್ದೆ. ಆದ್ರೆ ಹೊರಗಡೆ ಮಾತ್ರ ಸ್ವಲ್ಪ ಜನನೇ ಇದಾರೆ. 5 minutes later. ಈಗ 2 ನಿಮಿಷಕ್ಕೆ ಮುಂಚೆ ಯಾರು ಇರ್ಲಿಲ್ಲ ಗುರು. ಈಗ ನೋಡ್ರೆ ಹೊಸಿ ಜನನ ಬೇಜಾನ್ ಜನ ಇದಾರೆ ಇಲ್ಲಿ ಇಷ್ಟು ಜನ ನಿಂತಿದಾರಲ್ಲ, ಇವ್ರ ಹತ್ರ ಒಬ್ರತ್ರ ಫೋಟೋ ತಗ್ಸ್ಕೋಬೇಕು ಅಂದ್ರೂ 100 ಬಾಟ್ ಕೊಡ್ಬೇಕು. ದುಡ್ಡು ಕೊಟ್ರೆ ಇವ್ರ ಜೊತೆ ಫೋಟೋ ತಗ್ಸ್ಕೊಬಹುದು. ಇವ್ರನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಸಾರಿ ಏನೇನು ಅನ್ಕೋಬೇಡಿ. ಇವ್ರ ಹತ್ರ ನಾವು ಸೆಲ್ಫಿ ತಗೊಳಂಗಿಲ್ಲ. ಸೆಲ್ಫಿ ಫೋಟೋ ಏನೇ ತಗೊಂಡ್ರು ದುಡ್ಡು ಕೊಡ್ಲೇಬೇಕು. ಇವ್ರನ್ನ ನೀವು ನೋಡಿದ್ರೆ ಹುಡುಗಿ ಅಂತ ಅನ್ಕೋತೀರಾ, ಆದ್ರೆ ಇವ್ರು ಹುಡುಗಿ ಅಲ್ಲ, ಲೇಡಿ ಬಾಯ್ಸ್. ಲೇಡಿ ಬಾಯ್ಸ್ ಅಂದ್ರೆ ಮಂಗಳಮುಖಿ. ಇವ್ರು ಮಾಡೋ ಶೋ ವರ್ಲ್ಡ್ ಫೇಮಸ್. ವರ್ಲ್ಡ್ ಅಲ್ಲಿ ಯಾವ ಮೂಲೆ ಇದೆಯೋ ಅಲ್ಲಿಂದ ಎಲ್ಲ ಜನ ಬರ್ತಾರೆ ಈ ಶೋ ನೋಡೋದಕ್ಕೆ. ಅಷ್ಟು ಅದ್ಭುತವಾಗಿರುತ್ತೆ. ಇವ್ರು ಮಾಡೋ ಶೋ 1 hour ಇರುತ್ತೆ. ಎಂಟ್ರಿ ಫೀಸ್ 450 ಬಾಟ್ ಇಂದ 1000 ಬಾಟ್ ವರೆಗೂ ಇರುತ್ತೆ. ನೋಡ್ರಿ ಎಷ್ಟು ಜನ ಹಿಂದೆ ಕಡೆ, ಇಷ್ಟು ಜನನು ಬಂದಿರೋದು ಇವ್ರ ಶೋ ನೋಡೋದಿಕ್ಕೆ ಅಂತ. ಎಷ್ಟು ಉದ್ದ ಇದಾರೆ ನೋಡಿ ಅವರು, ಹೆವಿ ಉದ್ದ ಅವ್ರ ಗುರು. ಕ್ಯಾಮ್ರಾದಲ್ಲಿ ನೋಡೋದಿಕ್ಕೆ ಅಷ್ಟೇ ಅನ್ಕೊಳ್ಳಿ, ಅರೆ ನೋಡೋದಿಕ್ಕೆ ರಿಯಲ್ ಆಗಿ ಹೆವಿ ಉದ್ದ ಇದಾರೆ. ನೀವು ಕನ್ನಡದವರ? ಯಾವ ಊರು? ಒಬ್ನೇ ಬಂದಿದ್ದೀನಿ. ಹೌದೌದು ಇವರು ಕನ್ನಡದವ್ರು ಸಿಕ್ಕಿ ತುಂಬಾ ಖುಷಿ ಆಯ್ತು ನನಗೆ. ಗಾಂಜಾ ಸ್ಮೆಲ್ ಬರ್ತಾ ಇದ್ರು. ಅಲ್ಲೇ ಗಾಂಜಾ ಮಾರ್ಕೊಂಡಿದ್ದಾರೆ ನೋಡಿ, ಅಲ್ಲಿ ಗಾಂಜಾ ಮಾರ್ತಾ ಇದ್ದಾರೆ. ಇಷ್ಟು ದಿನ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ, ಇವಾಗ ನಾನು ಡೈರೆಕ್ಟ್ ಆಗಿ ಬಂದಿದ್ದೀನಿ. ಮೊಸಳೆ ನೋಡಿ ಹಿಂದೆ ಕಡೆ ಸುಡ್ತಾವ್ರೆ. ಮೊಸಳೆನ ತಿನ್ಬೋದು ನಾವು ಬೇಕಾದ್ರೆ. ಎಲ್ಲ ಮೂಳೆ ಹಂಗೆ ಕಾಣಿಸ್ತಾ ಇದೆ. ಯಪ್ಪ ಏನ್ ಗುರು ಇದು ಹಿಂಗಿದೆ ಸಾವಾದಿಕ. ಅಲ್ಲಿ ನೋಡ್ರಿ ಎಷ್ಟು ಉದ್ದ ಐತೆ, ಹೆವಿ ಐತಲ್ಲ, ಚೂಪಾಗೈತೆ ಗುರು ಇದು. ಇವ್ರುಗಳೇ ತಿನ್ನೋದು. ಈ ಕ್ರೊಕೊಡೈಲು, ಹುಳ, ಆಳು ಮೂಳು ಅದೆಲ್ಲ ಇವ್ರುಗಳೇ ತಿನ್ನೋದು. ಬಿಳಿ ಜಿರ್ಲೆಗಳೇ ತಿನ್ನೋದು. ಎಣ್ಣೆನೂ ಮಾರ್ತಾರೆ, ಜೊತೆಗೆ ವೀಡು ಮಾರ್ತಾರೆ. ಎದುರುಗಡೆನೆ ಇದೆ ನೋಡಿ ವೀಡ್ ಅಂಗಡಿ ಮತ್ತೆ ಬಾರ್ ಅಂಗಡಿ. ಓ ಆಂಟಿ ನೋಡಿ ಸೈಡಲ್ಲಿ ಕುತ್ಕೊಂಡು ಹೊಗೆ ಬಿಡ್ತಾಳೆ ಆಂಟಿ. ನನಗೆ ಸೂಟ್ ಆಗಂತ ಫುಡ್ ಯಾವ್ದು ಇಲ್ಲ ಗುರು ಇಲ್ಲಿ. ಎಲ್ಲ ಬಿಳಿ ಜಿರ್ಲೆಗಳು ತಿನ್ನೋಂಥದ್ದೇ ಇರೋದು ಇಲ್ಲಿ. ಬೀಫ್ ನೋಡಿ 150 ಬಾಟ್ ಕೊಡ್ತಾ ಇದಾರೆ. ಒಂದು ಸ್ವಲ್ಪ ವೆಜ್ ಹಾಕ್ಬಿಟ್ಟು, ಇನ್ನು ಸ್ವಲ್ಪ ನಾನ್ ವೆಜ್ ಹಾಕ್ಬಿಟ್ಟು, ತರಕಾರಿ ಹಾಕ್ಬಿಟ್ಟು, ಏನೇನೋ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಕೊಡ್ತಾ ಇದಾರೆ. ಇಲ್ಲಿರೋ ಜನ ಸಿಕ್ಕಿದ ಪ್ರಾಣಿಗಳೆಲ್ಲ ತಿಂತಾ ಇದಾರೆ. ಹಾವು, ಚೇಳು, ಮೊಸಳೆ ಎಲ್ಲ ತಿಂತಾ ಇದಾರೆ. ಆದ್ರೆ ನಾನೇನ್ ಮಾಡ್ಲಿ, ಇದು ಯಾವ್ದು ನಾನ್ ತಿನ್ನಲ್ಲ. ನಾನು ಮನುಷ್ಯರು ತಿನ್ನೋಣ ಅನ್ಬಿಟ್ಟು ಹುಡುಕ್ತಾ ಇದೀನಿ. ಮೆನ್ಯೂಲಿ ನನಗೆ ಕಾಮನ್ ಅನ್ಸಿದ್ದು ರೈಸು ಮತ್ತೆ ಹಾಫ್ ಬಾಯ್ಲ್. ಇದೆರಡು ನಮ್ ಇಂಡಿಯಾದಲ್ಲಿ ಕಾಮನ್, ಆದ್ರೆ ಇಲ್ಲಿ ಬೇರೆ ಬಿಡಿ. ರೈಸ್ಗೆ ಸಾಂಬಾರ್ನ ನೋಡ್ದೆ, ಗೊಜ್ಜು, ಆಳು ಮೂಳು ಎಲ್ಲ ಇತ್ತು. ಎಲ್ಲ ಆ ಸ್ಮೆಲ್ಗೆ ಮೊಕ್ಕೊಡಿತಿತ್ತು. ಆಮೇಲೆ ಏನಾದ್ರೂ ಹುಳ ಗಿಳ ಒಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಕೊಟ್ಬಿಟ್ರೆ ಅಂತ ಭಯದಿಂದ ಬರೀ ಅನ್ನ ಮತ್ತೆ ಹಾಫ್ ಬಾಯ್ಲ್ ತಗೊಂಡೆ. ಹಾಫ್ ಬಾಯ್ಲ್ ಕೊಟ್ಟವ್ರೆ ಅನ್ಕೊಂಡೆ, ನೋಡ್ರೆ ಆಮ್ಲೆಟ್ ನ ಎಣ್ಣೆಲಿ ಚೆನ್ನಾಗಿ ಹಾಕ್ಬಿಟ್ಟು ಕಬಾಬ್ ತರ ಮಾಡ್ಬಿಟ್ಟಿದ್ದಾರೆ. ರೈಸು ಬರೀ ಅನ್ನ ಗುರು, ಸಪೆ ಆಮ್ಲೆಟ್ ನ ಬಾಯಿಗೆ ಹಾಕೊಂಡಿದ ತಕ್ಷಣ ಎಲ್ಲ ಬಾಯಿಗೆ ಬಂದ್ಬಿಡ್ತು. ಇಲ್ಲೇನೋ ಡಿಫ್ರೆಂಟ್ ಆಗಿ ಇದೆಯಲ್ಲ ಅಂತ ಕೇಳಿದೆ. ವೆಜ್ ಅಂತ ಹೇಳಿದ್ರು. ಆಮೇಲೆ ಇದು ಒಂದು ಟ್ರೈ ಮಾಡೇ ಬಿಡೋಣ ವೆಜ್ ಅಲ್ಲೂ ಅನ್ಬಿಟ್ಟು ಇದೊಂದು ಆರ್ಡರ್ ಮಾಡಿದೆ. ಆದ್ರೆ ನಿಜವಾಗ್ಲೂ ಇದೇನು ಅಂತ ನನ್ಗಂತೂ ಗೊತ್ತೇ ಇಲ್ಲ. ವೆಜ್ ಅಂತ ಹೇಳಿದ್ರು. ನೋಡಿದ್ರೆ ಎಣ್ಣೆ ಒಳಗಡೆ ಹಾಕ್ಬಿಟ್ಟು ಫ್ರೈ ಮಾಡ್ತವ್ರೆ. ಲೈಫಲ್ಲಿ ಇದೆ ಫಸ್ಟ್ ಟೈಮ್ ತಿನ್ಬಾರ್ದೆಲ್ಲ ತಿಂತಾ ಇದೀನಿ. ಆದ್ರೂ ಏನೋ ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು. ಹುಳಗಳು ನೋಡಿ, ಎಲ್ಲ ತರದ ಹುಳಗಳು ಇಲ್ಲೇ ಬಿದ್ದಿವೆ. ನಾವು ಹೊಡೆದು ಬಿಸಾಕ್ತಿವಿ ನಮ್ ಕಡೆ. ಇವರು ಅದನ್ನೇ ತಗೊಂಬಂದು ಇಲ್ಲಿ ಎಣ್ಣೆಲಿ ಬೇಯಿಸ್ಬಿಟ್ಟು ಇಲ್ಲಿ ಮಡಗೋರು ನೋಡಿ. ಒಂದಕ್ಕೆ 150 ಬಾಟ್ ಅಂತ ಗುರು. ಇದು ಅಷ್ಟೊಂದು ಅದ್ಭುತವಾಗಿರುತ್ತಾ ಇದು. ವಿಡಿಯೋ ನೋಡ್ಬೇಕಾದ್ರೆ ಅನ್ಸುತ್ತೆ ಒಂದೇ ಒಂದ್ಸಲ ಟ್ರೈ ಮಾಡ್ಬೇಕು ಅಂತ. ನಾನು ಹಂಗ ಅನ್ಕೊಂಡೆ ಬಂದಿದ್ದು ಇಲ್ಲಿಗೆ. ಇಲ್ಲಿ ಬಂದ್ಮೇಲೆ ನೋಡಿದ್ಮೇಲೆ ಆ ಸ್ಮೆಲ್ಗೆ ನಾನು ಚೀಚಿ ತೂ ಅಂತ ಅನಿಸ್ತಿದೆ. ಇವ್ರು ನೋಡಿ ಇರೋ ಬರೋದನ್ನೆಲ್ಲ ಹಾಕೊಂಡು ತಿಂತವ್ರೆ ಗುರು. ಎಡ್ಕೊಂಡು ತಿಂತವ್ರಲ್ಲ ಗುರು. ಇಲ್ಲಿ ಇಷ್ಟೊಂದು ಜನ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು. ಏನ್ ನಡೀತಿದೆ ಅಂತ ನಾನು ಹತ್ರ ಬಂದ್ ನೋಡಿದ್ರೆ ಯಮ್ಮ ವಿಡಿಯೋ ಮಾಡ್ಬೇಡ, ಆಫ್ ಮಾಡು ಅಂತ ಹೇಳಿದ್ರು. ದುಡ್ಡು ಕೊಟ್ಬಿಟ್ಟು ವಿಡಿಯೋ ಮಾಡು ಅಂತ ಹೇಳಿದ್ರು. ಆಮೇಲೆ ಗೊತ್ತಾಯ್ತು ಇಲ್ಲಿ ಕತ್ಕಾಕೊಳ್ಳೋಕೆ ಹಾವುಗಳನ್ನ ಕೊಡ್ತಾ ಇದಾರೆ ಅಂತ. ಹಾಗೆ ಪ್ರಾಣಿಗಳನ್ನ ಕೊಡ್ತಾರೆ ಅದ್ರ ಜೊತೆ ಆಟ ಆಡೋದಿಕ್ಕೆ. ಆದ್ರೆ ಇವ್ರಿಗಂತೂ ಒಂಚೂರು ಭಯನೇ ಇಲ್ಲ ನೋಡಿ ಹೆಂಗ್ ಇಟ್ಕೊಂಡವ್ರೆ ಅಂತ. ಅವ್ರು ಏನೇ ಒಂದು ಪ್ರಾಣಿ, ಹಾವು ಏನೇ ಒಂದು ಕೊಟ್ರು ಅವ್ರು ಫ್ರೀಯಾಗಂತೂ ಕೊಡಲ್ಲ. ಅದಕ್ಕೆ ಚಾರ್ಜಸ್ ಇರುತ್ತೆ. ಏನ್ ಗುರು, ಅವ್ನು ಮನುಷ್ಯನ ಗುರು. ಅವನು ಹಂಗೆ ಹಿಡ್ಕೊಂಡವನೆ ಕ್ರೇಜಿ ಅನ್ಕೊಳ್ಳಿ. ಹಂಗೆ ಬಾಯ್ ಹಾಕ್ಬಿಡ್ಬೇಕು, ಇನ್ನೊಂದ್ಸಲ ಮುಟ್ಬಾರ್ದು ಅವನು.
ಥೈಲ್ಯಾಂಡ್ ಸೀರೀಸ್ ಇದೇ ಲಾಸ್ಟ್ ವಿಡಿಯೋ. ಇಷ್ಟೊಂದು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದೀನಿ, ಆ ವಿಡಿಯೋಸ್ ಎಲ್ಲ ನೋಡಿ ಮಸ್ತಲ್ಲಿದೆ. ಹಾಗೆ ಈ ಸೀರೀಸ್ ಮತ್ತೆ ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ನೀವು ಮಾಡೋ ಒಂದ್ ಸಬ್ಸ್ಕ್ರೈಬ್ಗೆ ನಾನು ಫುಲ್ ಖುಷಿ ಆಗೋಯ್ತೀನಿ. ಮತ್ ಬೇರೆ ದೇಶಕ್ಕೆ ಹೋಗಕ್ಕೂ ನನ್ಗೂ ಸ್ವಲ್ಪ ಜೋಶ್ ಬರುತ್ತೆ. ನೆಕ್ಸ್ಟ್ ಬಜೆಟ್ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರು ನಗ್ತಾ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರಿ.